ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ದಲಿತರು ದೇಶದ ಆಡಳಿತ ನಡೆಸುವ ಜ್ಞಾನ ಬೆಳೆಸಿಕೊಳ್ಳಬೇಕು. ಎಚ್.ಎನ್. ಬಡಿಗೇರ್. ನೀರು ಬಿಡುವ ಪೂರ್ವದಲ್ಲಿ ಕಾಲುವೆ ಸ್ವಚ್ಛಗೊಳಿಸುವುದು ಬೇಡವೇ? ಅಧಿಕಾರಿಗಳಿಗೂ ಅರಿವಿಲ್ಲ, ರೈತರಿಗೂ ಕಾಳಜಿ ಇಲ್ಲ. ಸೆಪ್ಟೆಂಬರ್ 16ರಿಂದ 20ರವರೆಗೆ ರಾಯಚೂರಿನಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಾರ್ಟಿಯ 13ನೇ ರಾಷ್ಟ್ರೀಯ ಮಹಾ ಅಧಿವೇಶನ. ಕಾಂಗ್ರೆಸ್ ಪಕ್ಷದಿಂದ ಛಲವಾದಿ ಸಮಾಜಕ್ಕೆ ಮೋಸ. ಶಿವರಾಜ್ ಜಾನಕಲ್. ತುರ್ವಿಹಾಳ್ ಪಟ್ಟಣ ಪಂಚಾಯಿತಿಗೆ ಆಗಸ್ಟ್ 21ರಂದು ಅಧ್ಯಕ್ಷ ಸ್ಥಾನದ ಆಯ್ಕೆ. ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ದಲಿತರು ಸಂಪೂರ್ಣವಾಗಿ ಶಿಕ್ಷಣವಂತರಾಗಬೇಕು. ರಾಜ್ಯವನ್ನು ಮತ್ತು ದೇಶವನ್ನು ಆಳುವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ದಲಿತರ ಮಧ್ಯವಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಡೆದು ಹೋಗಿರುವ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳುವುದರ ಮೂಲಕ ಒಂದುಗೂಡಬೇಕು ಎಂದು ಸಾಮಾಜಿಕ ಹಿರಿಯ ಹೋರಾಟಗಾರ ಎಚ್.ಎನ್. ಬಡಿಗೇರ್ ಯುವಕರಿಗೆ ಕರೆ ನೀಡಿದರು. ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಸುಲಿಗೆ, ಅಸ್ಪೃಶ್ಯತೆ, ಅತ್ಯಾಚಾರಗಳಂತಹ ಮಾನವೀಯ ಘಟನೆಗಳು ದೀರ್ಘಕಾಲದಿಂದಲೂ ನಡೆದು ಬಂದಿವೆ. ಇಂಥ ಅವಮಾನವೀಯ ಘಟನೆಗಳನ್ನು ತಡೆಗಟ್ಟಲು ಅನೇಕ ಹೋರಾಟಗಳನ್ನು ಮಾಡಿದ್ದರೂ ಅವು ಮತ್ತೆ ಮತ್ತೆ ಜೀವಂತವಾಗಿ ಹುಟ್ಟುತ್ತಿವೆ. ಇದಕ್ಕೆ ಕಾರಣ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮೇಲ್ಜಾತಿ ಮೇಲ್ವರ್ಗದ, ಅದರಲ್ಲಿಯೂ ವಿಶೇಷವಾಗಿ ಭಾರೀ ಬಂಡವಾಳಗಾರರು ಮತ್ತು ಜಮೀನ್ದಾರರ ಪಾಳೆಗಾರಿಕೆ ಮನೆತನದಿಂದ ಬಂದವರ ಕೈಯಲ್ಲಿ ದೇಶದ ಆಡಳಿತ ಇರುವುದರಿಂದ ಈ ವ್ಯವಸ್ಥೆ ಹೀಗೆ ಮುಂದುವರಿಯುತ್ತಿದೆ. ಇತರೆ ಮೇಲ್ಜಾತಿ ಮೇಲ್ವರ್ಗದ ಜಾತ್ಯತೀತ ಮನೋಭಾವವುಳ್ಳ ಉತ್ತಮ ವ್ಯಕ್ತಿಗಳ ಜೊತೆಗೆ ಹಾಗೂ ಅಲ್ಪಸಂಖ್ಯಾತರ ಜೊತೆಗೆ ಒಳ್ಳೆಯ ಬಾಂಧವ್ಯ ಸಂಬಂಧವನ್ನು ಬೆಳೆಸಿಕೊಂಡು ಸಂಘಟಿತ ಶಕ್ತಿಯಾಗಿ ಹೊರಹೊಮ್ಮಬೇಕು. ಅಂದಾಗ ಮಾತ್ರ ದಲಿತರು ಆಳುವವರಾಗುತ್ತೇವೆ. ಈ ಚಿಂತನೆಯಲ್ಲಿ ಯುವಜನತೆ ಮುಂದೆ ಬರಲಿ ಎಂದು ಕರೆ ನೀಡಿದರು. ಟಿಬಿ ಡ್ಯಾಂನಿಂದ ಕಾಲುವೆಗೆ ನೀರು ಬಿಡಲಾಗಿದೆ. ನಿನ್ನೆಯಿಂದ ಸಿಂಧನೂರಿಗೆ ನೀರು ತಲುಪಿದೆ. ನೀರು ಬಂತು ಎಂದು ನೋಡಲು ಹೋದವರೆಗೆ ಕಸ ಕಡ್ಡಿ, ಪ್ಲಾಸ್ಟಿಕ್ ಬಾಟಲ್ಗಳಿಂದ ತುಂಬಿದ ಕಾಲುವೆ ನೋಡಿದವರು ಅಧಿಕಾರಿಗಳಿಗೂ ಅರಿವಿಲ್ಲ, ರೈತರಿಗೂ ಕಾಳಜಿ ಇಲ್ಲ ಎಂದು ಗೊಣಗುವುದನ್ನು ಕಂಡು ಬಂತು. ಈ ಹಿಂದೆ ಕಾಲುವೆ ಸ್ವಚ್ಛ ಮಾಡಿದ್ದಾರೆಂಬ ಸುದ್ದಿ ಕೇಳಿದ್ದೆವು. ಒಳ್ಳೆಯ ಕೆಲಸ ಎಂದು ಜನ ಮಾತನಾಡಿಕೊಂಡರು. ಆದರೆ ಇವತ್ತು ಸಿಂಧನೂರು ತಾಲೂಕಿನ ಗಾಂಧಿನಗರದ ಗೊರೆವಾಳ್ ಕ್ಯಾಂಪ್ ಬಳಿ ಹರಿಯುವ 36ನೇ ಉಪಕಾಲುವೆ ನೋಡಿದಾಗ ಕಂಡದ್ದು ನೀರಿನ ಬಾಟಲಿ, ಕಸ ಕಡ್ಡಿ ಸಮೇತ ನೀರು ಹರಿಯುತ್ತಿರುವ ದೃಶ್ಯ ಕಂಡುಬಂತು. ಯಾಕೆ ಹೀಗೆ ಮುಂಜಾಗ್ರತೆ ತೆಗೆದುಕೊಳ್ಳಬೇಕಾದವರು ಇತ್ತ ಕಡೆ ಗಮನ ಹರಿಸಲಿಲ್ಲವೇ? ರೈತರಿಗೂ ಇತ್ತ ಕಡೆ ಗಮನ ಇರಲಿಲ್ಲವೇ ಎನ್ನುವ ಪ್ರಶ್ನೆ ಕಾಡತೊಡಗಿದೆ. ಇದರಿಂದ ನಮಗೇನು ತೊಂದರೆ ಇಲ್ಲ, ನೀರು ಹರಿಯುತ್ತಿದ್ದರೆ ಸಾಕು ಎನ್ನುವ ಭಾವನೆ ಅಧಿಕಾರಿಗಳದ್ದು ಹಾಗೂ ರೈತರದ್ದು ಆಗಿದೆ ಎನಿಸುತ್ತದೆ. ಕಸ ಕಡ್ಡಿಯಿಂದ ಸೇತುವೆ ಕೆಳಗಡೆ ಜಾಮ್ ಆದಾಗ ಆಗ ಎಚ್ಚೆತ್ತು ಸ್ವಚ್ಛ ಮಾಡುವ ಕ್ರಿಯೆ ನಡೆಯುತ್ತದೆ. ಮುಂಚೆನೆ ಮಾಡಿದರೆ ಏನು ಗಂಟು ಹೋಗುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ. ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಾರ್ಟಿಯ 13ನೇ ಅಂತಾರಾಷ್ಟ್ರೀಯ ಮಟ್ಟದ ಮಹಾ ಅಧಿವೇಶನವನ್ನು ಸೆಪ್ಟೆಂಬರ್ 16ರಿಂದ 20ರವರೆಗೆ ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಎಂದು ಹಿರಿಯ ಸಾಮಾಜಿಕ ಹೋರಾಟಗಾರ ಎಚ್.ಎನ್. ಬಡಿಗೇರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಟ್ಟದ ಈ ಅಧಿವೇಶನಕ್ಕೆ ದೇಶದ ಬೇರೆ ಬೇರೆ ದೇಶದ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಗತಿಪರರು, ಬಡವರ ಪರ, ದೀನ ದಲಿತರ ಪರ ಇರುವವರು ಜೊತೆಗೆ ಎಲ್ಲ ಪಾರ್ಟಿಯ ಪ್ರಮುಖರು, ಮುಖಂಡರು ಭಾಗವಹಿಸಲು ಮನವಿ ಮಾಡಿದರು. ದೇಶದಲ್ಲಿ ಕಾರ್ಪೊರೇಟ್ ಬಂಡವಾಳಶಾಹಿಗಳ ಸಂಘ ಪರಿವಾರದ ಹಿಂದುತ್ವದ ಫ್ಯಾಸಿಸಂ ಮತ್ತು ನವ ಉದಾರವಾದದ ದಾಳಿಗಳು ಪ್ರಜಾಪ್ರಭುತ್ವ, ಜಾತ್ಯತೀತತೆ ಹಾಗೂ ಸಾಂವಿಧಾನಿಕ ಮೌಲ್ಯಗಳಿಗೆ ಗಂಭೀರ ಸವಾಲಾಗಿವೆ. ಇಂತಹ ಆತಂಕಕಾರಿ ಸಂದರ್ಭದಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ನ 13ನೇ ಅಂತಾರಾಷ್ಟ್ರೀಯ ಮಹಾ ಅಧಿವೇಶನ ಸೆಪ್ಟೆಂಬರ್ 16ರಿಂದ 20ರವರೆಗೆ ರಾಯಚೂರಿನಲ್ಲಿ ನಡೆಯುತ್ತಿದ್ದು, ಇದು ಐತಿಹಾಸಿಕವಾಗಿ ಮಹತ್ವದ್ದಾಗಿದೆ. ಉತ್ತರಾಖಂಡದ ಅಲ್ಧಾನ್ವಿಯಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿದ ಭಾಷಣದ ಸ್ಥಳವನ್ನು ಜಾತಿಯ ಕಾರಣ ಮುಂದಿಟ್ಟು ಹಿಂದುತ್ವ ಸಂಘಟನೆಗಳು ಶುದ್ಧೀಕರಣ ಮಾಡಿರುವುದು ದಲಿತ ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ಪ್ರಜಾತಾಂತ್ರಿಕ ಸಮಾಜಕ್ಕೆ ಮಾಡಿದ ದೊಡ್ಡ ಅವಮಾನವಾಗಿದೆ. ಫ್ಯಾಸಿಸಂ, ಜಾತಿ ವ್ಯವಸ್ಥೆ, ಸಾಮ್ರಾಜ್ಯಶಾಹಿ ಮತ್ತು ಕಾರ್ಪೊರೇಟ್ ದೌರ್ಜನ್ಯದ ವಿರುದ್ಧ ಪರ್ಯಾಯ ಜನಪರ ರಾಜಕೀಯವನ್ನು ಬಲಪಡಿಸುವ ಮಹಾ ಅಧಿವೇಶನ ರಾಯಚೂರಿನಲ್ಲಿ ನಡೆಯಲಿದೆ. 62 ದೇಶಗಳ ಕಮ್ಯುನಿಸ್ಟ್ ಪಕ್ಷಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ. ದೇಶದ ವಿವಿಧ ರಾಜ್ಯಗಳಿಂದ 300ಕ್ಕೂ ಹೆಚ್ಚು
ಪಕ್ಷದ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸೆಪ್ಟೆಂಬರ್ 17ರಿಂದ 20ರವರೆಗೆ ಪ್ರತಿನಿಧಿ ಅಧಿವೇಶನ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಕಲ್ಯಾಣ ಕರ್ನಾಟಕದ ತತ್ವಪದ, ರಿವಾಯಿತು ಪದ, ಅಹಂತಿ ಪದ, ಚೌಡಿಕಿ ಮೇಳ, ಹೆಜ್ಜೆ ಮೇಳ ಸೇರಿದಂತೆ ಜಾನಪದ ಕಲೆ, ಸಾಹಿತ್ಯದ ವೈವಿಧ್ಯವು ಈ ಮಹಾ ಅಧಿವೇಶನಕ್ಕೆ ಸಾಂಸ್ಕೃತಿಕ ರಂಗು ನೀಡಲಿದೆ. ರಾಯಚೂರು ಹಾಗೂ ಕಲ್ಯಾಣ ಕರ್ನಾಟಕದ ಈ ಐತಿಹಾಸಿಕ ರಾಷ್ಟ್ರೀಯ ಮಹಾ ಅಧಿವೇಶನವನ್ನು ಯಶಸ್ವಿಗೊಳಿಸಲು ಪ್ರಗತಿಪರ, ಜನಪರ, ಸಂಘ ಸಂಸ್ಥೆಗಳು, ಚಳುವಳಿಗಳು ಹಾಗೂ ಜನತೆ ತನು ಮನ ಧನದ ಉದಾರ ಬೆಂಬಲ ನೀಡಬೇಕು ಎಂದು ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ಹೇಳಿದರು. ಈ ವೇಳೆ ತಾಲೂಕು ಕಾರ್ಯದರ್ಶಿ ಮಾಬುಸಾಬ್ ಬೆಳ್ಳಟ್ಟಿ, ನಾರಾಯಣ ಬೆಳಗುರ್ಕಿ, ತಿಮ್ಮಣ್ಣ ಯಾದವ್, ಜಿಲ್ಲಾ ಸಮಿತಿ ಸದಸ್ಯ HR ಹೊಸಮನಿ ಸೇರಿದಂತೆ ಅನೇಕರಿದ್ದರು. ಅತಿ ಹೆಚ್ಚು ಬಡತನ ಮತ್ತು ನಿರುದ್ಯೋಗ, ಹಸುವೆ, ಅನಾರೋಗ್ಯಗಳಿಂದ, ಪೌಷ್ಟಿಕತೆಯಿಂದ ಸಾಯುವಂತಹದ್ರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಒಂದು ಅಧಿವೇಶನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಮಹತ್ವದ ವಿಚಾರ ಅಂತೇಳಿ ನಮಗನಿಸುತ್ತೆ. ಮತ್ತು ಈ ಅಧಿವೇಶನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಬಗೆಯ ಕಮ್ಯುನಿಸ್ಟ್ ಪಾರ್ಟಿ ಅತ್ಯಂತ ಅಮೂಲ್ಯವಾದ ವಿಚಾರಗಳನ್ನು ನಮ್ಮ ರಾಯಚೂರು ಜಿಲ್ಲೆಗೆ ತರದ ಮೂಲಕ ಈ ಒಂದು ಅಧಿವೇಶನದಲ್ಲಿ ಅವರು ಭಾಗವಹಿಸ್ತಾರೆ. ಆ ಕಾರಣಕ್ಕಾಗಿ ಈ ಅಧಿವೇಶನ ಏನು 4 ದಿವಸ ಅಧಿವೇಶನ ನಡೀತದೆ. ಫಸ್ಟ್ನೇ ದಿನ 16/9/2026 ಬೆಳಗ್ಗೆ ಪಂಡಿತ್ ಸಿದ್ದರಾಮ್ ಜಮಖಂಡಿ ರಂಗಮಂದಿರದಲ್ಲಿ ಇದು ಉದ್ಘಾಟನೆ ಆಗ್ತದೆ. MSP ಜಾರಿಯಾಗಲು ಸಂಬಂಧಪಟ್ಟಂತೆ ಎಲ್ಲರಿಗೂ ಸಂವಿಧಾನಬದ್ಧವಾದಂಥ ಪ್ರಜಾಪ್ರಭುತ್ವ ಅಡಿಯಲ್ಲಿ ಹಕ್ಕನ್ನು ಸಿಗಬೇಕು ಅಂತ ನಾವು ಧ್ಯೇಯ ಮುಖ್ಯವಾಗಿ. ಅದಕ್ಕೆ ಈ ಫ್ಯಾಸಿಸಂ ದುರ್ದಾಳಿ ವಿರುದ್ಧ ಒಂದು ಸಂಘ, 2 ಸಂಘ ಅಥವಾ ಒಂದು ಪಾರ್ಟಿ ಹೋರಾಟ ಸಾಲದು ಅಂತ ಒಂದು ಸರ್ವಾಧಿಕಾರದ ವಿರುದ್ಧ ಈ ಒಂದು ಅಖಿಲ ಭಾರತ ಈ ರಾಷ್ಟ್ರೀಯ ಮಹಾಧಿವೇಶನ 17ನೇ ಮಹಾಧಿವೇಶನ ನಮ್ಮ ರಾಯಚೂರಲ್ಲಿ ಇಟ್ಟಿರೋದು ಬಹಳ ಮಹತ್ವದ ಅಧಿವೇಶನ. ಸುಮಾರು 16 ರಾಜ್ಯಗಳಿಂದ 62 ದೇಶಗಳ ಕಮ್ಯುನಿಸ್ಟ್ ಪಾರ್ಟಿಯವರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. 62 ದೇಶ. ಕೆಲವು ಏನು ಇಸ್ಲಾಂ ಕಂಟ್ರೀಸ್ ಅಂತಿದ್ದೀವಿ, ಈ ದೇಶದ ಪ್ರಧಾನಿ ಅವರು ವೀಸಾ ಕೊಡ್ತಿಲ್ಲ ಮುಸ್ಲಿಂ ರಾಷ್ಟ್ರದ ಕಾರಣಕ್ಕಾಗಿ. 62 ದೇಶ ಕೊಟ್ಟು ಎಷ್ಟು ಜನ ಭಾಗವಹಿಸಲು ಗೊತ್ತಿಲ್ಲ. ನಾವು ಸಹೋದರ ಸಂಘಟನೆಗಳಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚಲವಾದಿ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದು, ಆದರೆ ಕಾಂಗ್ರೆಸ್ ಪಕ್ಷ ಚಲವಾದಿ ಸಮಾಜಕ್ಕೆ ಅದರ ಕೊಡುಗೆ ಶೂನ್ಯ ಎಂದು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಜಾನೇಕಲ್ ಕಾಂಗ್ರೆಸ್ ಪಕ್ಷ ಹಾಗೂ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ನಗರದ ಟೌನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಿಂಧನೂರು ಹಾಗೂ ಮಸ್ಕಿ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಮಾಜದ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭ ಬರುವಂತೆ ವಿವಿಧ ರಾಜಕೀಯ ಮುಖಂಡರಿಗೆ ಮನವಿ ಮಾಡಿಕೊಂಡರು. ಕಾರ್ಯಕ್ರಮಕ್ಕೆ ಬರುವ ಸೌಜನ್ಯ ತೋರಿಸದೆ ನಿರ್ಲಕ್ಷ್ಯ ಮಾಡಿದ್ದು ನನಗೆ ನೋವು ತರಿಸಿದೆ. ಆದರೆ ಚುನಾವಣೆಯಲ್ಲಿ ಮತ ಹಾಕುವಂತೆ ನಮ್ಮ ಮನೆಗಳಿಗೆ ಬೇಡ ಅಂದರೂ ಬರುತ್ತೀರಿ. ಇಂತಹ ಕಾರ್ಯಕ್ರಮಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ನಿಮಗೇನು ಆಗಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು. ಮಾದಿಗರು ಹಾಗೂ ಛಲವಾದಿಗಳು ಯಾವಾಗ ಒಂದಾಗಿ ಒಗ್ಗಟ್ಟಿನಿಂದ ಹೋರಾಟ ನಡೆಸಿದಾಗ ಮಾತ್ರ ನಮಗೆ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತದೆ. ಇಲ್ಲದಿದ್ದರೆ ರಾಜಕೀಯ ಮುಖಂಡರು ನಮ್ಮಲ್ಲಿ ಜಗಳ ಹಚ್ಚಿ ಒಗ್ಗಟ್ಟು ಒಡೆದು ತಮ್ಮ ರಾಜಕೀಯ ಲಾಭ ಮಾಡುತ್ತಾರೆ. ಇದರ ಬಗ್ಗೆ 2 ಸಮಾಜದ ಮುಖಂಡರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿ ಒಗ್ಗಟ್ಟಿನಿಂದ ರಾಜಕೀಯ ಪಕ್ಷಗಳಿಗೆ ನಮ್ಮ ಶಕ್ತಿ ಸಾಮರ್ಥ್ಯ ತೋರಿಸಬೇಕು ಎಂದರು. ಛಲವಾದಿ ಸಮಾಜ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುತ್ತಾ ಬರಲಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಹಾಗೂ ಮುಖಂಡರು ನಮಗೆ ಯಾವುದೇ ಪ್ರಾತಿನಿಧ್ಯ ನೀಡದೆ ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿದೆ. ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಒತ್ತಾಯ ಮಾಡಿದರು. ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಮಗೆ ಆದ್ಯತೆ ನೀಡದೆ ಹೋದರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಮಾಜವು ತಕ್ಕ ಪಾಠ ಕಲಿಸುತ್ತದೆ. ಆ ನಿಟ್ಟಿನಲ್ಲಿ ಸಮಾಜದ ಸಭೆ ಮಾಡಿ ಗಟ್ಟಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ರಾಜಕೀಯ ಪಕ್ಷಗಳ ಮುಖಂಡರಿಗೆ ಎಚ್ಚರಿಕೆಯ ಸಂದೇಶ ನೀಡಿದರು. ಸಮಾಜದ ವತಿಯಿಂದ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿದ್ದು, ಇಂತಹ ಕಾರ್ಯಕ್ರಮ ಮಾಡುವ ಸಮಾಜದ ಮುಖಂಡರನ್ನು ರಾಜಕೀಯ ಮುಖಂಡರು ಗುರುತಿಸಬೇಕು. ಸಮಾಜ ಮುಖಂಡರೆಂದು ಹೇಳಿಕೊಂಡು ತಿರುಗಾಡುವ ಸಮಾಜವನ್ನು ದುರುಪಯೋಗ ಮಾಡಿಕೊಳ್ಳುವ ಮುಖಂಡರನ್ನು ದೂರ ಇಡಬೇಕು ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಅಯ್ಯಪ್ಪ ವಕೀಲರು ಮಲ್ಲಾಪುರ್ ಸಮಾಜದ ಮುಖಂಡರ ವಿರುದ್ಧ ಆರೋಪ ಮಾಡಿ ಮಾತನಾಡಿದರು. ಸಿದ್ಧಾಶ್ರಮ ಶರಣರು, ವೆಂಕಟಗಿರಿ ಬಸವರಾಜ ಸ್ವಾಮಿಗಳು, ಹುಚ್ಚಬುಡ್ಡೇಶ್ವರ ಗೋನ್ವಾರ್ ಸಮಾರಂಭ ಸಾನ್ನಿಧ್ಯ ವಹಿಸಿದ್ದರು. PLD ಬ್ಯಾಂಕ್ ನಿರ್ದೇಶಕರ ಸೋಮನಗೌಡ ಬಾದರ್ಲಿ, ವೆಂಕನಗೌಡ ಗದ್ರಟಿಗಿ, ವೆಂಕಟರಾವ್ ಬಾದರ್ಲಿ, ಪತ್ರಕರ್ತರಾದ DH ಕಂಬಳಿ, CPIML ರೆಡ್ ಸ್ಟಾರ್ ಮುಖಂಡರಾದ M ಗಂಗಾಧರ್, ಮಹಾಕಾಳಪ್ಪ ಮಲ್ಲಾಪುರ್, BN ನೆರ್ದಿಯಾಳ್, ಚನ್ನಬಸವ ಅಮೀನ್ಗಡ್, ಬಸವರಾಜ್ ಬೊಮ್ಮನಾಳ್, ಹುಲ್ಗಪ್ಪ ಮಲ್ಕಾಪುರ್, ನಿರುಪಾದಿ ಶಾಸ್ಲಮರಿ, ಕುಮಾರಿ ಚಾಮುಂಡಿ ಸೇರಿದಂತೆ ಇನ್ನಿತರರು ವೇದಿಕೆ ಮೇಲೆ ಇದ್ದರು.
ತಾಲೂಕಿನ ತುರುವಾಳ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ಆಗಸ್ಟ್ 21ರಂದು ನಿಗದಿಯಾಗಿದೆ ಎಂದು ಅರುಣ್ ಕುಮಾರ್ ಎಚ್ ದೇಸಾಯಿ ಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರರು ತಿಳಿಸಿದರು. ತುರುವಾಳ ಪಟ್ಟಣ ಪಂಚಾಯಿತಿಯಲ್ಲಿ ಈ ಮುಂಚೆ ಅಧ್ಯಕ್ಷರಾಗಿದ್ದ ಬಾಪುಗೌಡ ದೇವರಮನಿ ಅಧ್ಯಕ್ಷ ಸ್ಥಾನಕ್ಕೆ ಕಾರಣಾಂತರಗಳಿಂದ ರಾಜೀನಾಮೆ ಸಲ್ಲಿಸಿದ ಕಾರಣ ಅಧ್ಯಕ್ಷ ಸ್ಥಾನ ತೆರವುಗೊಂಡಿದ್ದು, ಆಯ್ಕೆ ಮಾಡಲು ಆಗಸ್ಟ್ 21 ಬೆಳಗ್ಗೆ 11 ಗಂಟೆಗೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರ ಸಭೆಯನ್ನು ಕರೆಯಲಾಗಿದ್ದು, ಯಾವುದೇ ಸದಸ್ಯರು ಒಂದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಾಗಿ ನಾಮನಿರ್ದೇಶಿಸತಕ್ಕದ್ದಲ್ಲ. ನಾಮಪತ್ರ ಪರಿಶೀಲನೆ ವಾಪಸ್ ಪಡೆಯುವುದು ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಚುನಾವಣೆ ನಡೆಯಬೇಕಾದಲ್ಲಿ ಸಮಯ 12:30ಕ್ಕೆ ಸದಸ್ಯರು ಕೈ ಎತ್ತುವ ಮೂಲಕ ಮತದಾನ ನಡೆಸಲಾಗುವುದು ಎಂದು ತಿಳಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.